ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 3 ಗ್ರಾಮಗಳ ಕೊಳವೆ ಬಾವಿಗಳಿಗೆ ಸೋಲಾರ್ ಪಂಪ್ ಅಳವಡಿಕೆಗೆ ಶಾಸಕ ದರ್ಶನ್ ಪುಟ್ಟಣೆ ಚಾಲನೆ ನೀಡಿದರು. ಪುಟ್ಟಣೆ ಫೌಂಡೇಶನ್ ಮತ್ತು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಸಂಸ್ಥೆಯಾದ ಸೆಲ್ಕೋ ಫೌಂಡೇಶನ್ ಸಹಯೋಗದೊಂದಿಗೆ ಕ್ಷೇತ್ರದ 3 ಪ್ರಮುಖ ಗ್ರಾಮಗಳ ಕುಡಿಯುವ ನೀರಿನ ಕೊಳವೆ ಬಾವಿಗಳಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲಾಗಿದ್ದು, ಮೊದಲಿಗೆ ಬೋರಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗೆ ಸೋಲಾರ್ ಪಂಪ್ ಲೋಕಾರ್ಪಣೆಗೊಳಿಸಿದ ಶಾಸಕರು ನಂತರ ಅರ್ಕನಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗೆ ಸೋಲಾರ್ ಪಂಪ್ ಲೋಕಾರ್ಪಣೆ ಮಾಡಿದರು. ಬಳಿಕ ಕದಲಗೆರೆ ಗ್ರಾಮದ ಬಳಿ ಕುಡಿಯುವ ನೀರಿನ ಕೊಳವೆ ಬಾವಿಗೆ ಸೋಲಾರ್ ಪಂಪನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ತಾಲೂಕಿನ ಕಾಡಿನಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಭಾಮಂಟಪದ ನಿರ್ಮಾಣಕ್ಕೆ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಪುಟ್ಟಣಯ್ಯ ಫೌಂಡೇಶನ್ನ ಸಿಇಒ ಹಿರಿಮಳ್ಳಿ ರಣಜಿತ್, ಬೋರಾಪುರ, ಅರ್ಕನಕೆರೆ, ಕದಲಗೆರೆ ಹಾಗೂ ಕಾಡಿನಳ್ಳಿ ಗ್ರಾಮಸ್ಥರು ಹಾಗೂ ರೈತ ಸಂಘದ ಮುಖಂಡರು ಹಾಜರಿದ್ದರು. ಫಾಸ್ಟ್ ಅವರು ಮಾಡಿ ಇಲ್ಲಿ ಅರ್ಕನಕೆರೆ, ಬೋರಾಪುರ ಮತ್ತು ಕದಲಗೆರೆ ಮೂರು ಊರುಗಳಲ್ಲಿ ಇವತ್ತು ಸೋಲಾರ್ ಪ್ಯಾನಲನ್ನು ಇನ್ಸ್ಟಾಲ್ ಮಾಡಿ ಏನು ಕುಡಿಯೋ ನೀರಿಗೆ ಏನು ಮೋಟ್ರ್ ಇದೆ ಅದಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಬೋರಾಪುರ ಮತ್ತು ಅರ್ಕನಕೆರೆಯಲ್ಲಿ 7.5 ಕಿಲೋವ್ಯಾಟು ಮತ್ತು ಇದು ಅಬೌಟ್ ಕದಲಗೆರೆ 14 ಕಿಲೋವ್ಯಾಟು ಅಷ್ಟು ನಾವು ಕೆಪಾಸಿಟಿ ಇರೋಂಥದ್ದನ್ನು ಸೋಲಾರ್ ಇನ್ಸ್ಟಾಲೇಷನ್ ಮಾಡಿ ಪ್ರಾಯೋಗಿಕವಾಗಿ 3 ಊರುಗಳಲ್ಲಿ ಕುಡಿಯೋ ನೀರಿಗೆ ಏನೇ ಸಮಸ್ಯೆ ಆಗಬಾರ್ದು ಅಂತೇಳಿ ಸೋಲಾರ್ ಗ್ರಿಡ್ ಮೇಲೆ ಡಿಪೆಂಡ್ ಆಗಿರಬಾರ್ದು, ಸೋಲಾರ್ ಪವರಿಂದನೇ ನಾವು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಇಲ್ಲಿ 3 ಊರುಗಳಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಇದನ್ನು ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣೆ ಫೌಂಡೇಶನ್ ಕಡೆಯಿಂದ ಮಾಡಿಸಿರೋಂಥದ್ದು. ಇದು ಈ ರೀತಿ ಇದನ್ನೇನಾದರೂ ಚೆನ್ನಾಗಿ ಆದರೆ ಎಲ್ಲ ಊರುಗಳಲ್ಲೂ ಈ ಥರದ್ದು ನೀರಿಗೆ ಯಾವುದೇ ರೀತಿ ಪವರ್ ಸಮಸ್ಯೆ ಆಗದೆ ಇರೋಂಗೆ ನಾವು ನೋಡ್ಕೋಬೋದು ಅನ್ನೋದು ಒಂದು ಆಲೋಚನೆ ಇಟ್ಕೊಂಡು ಈ ಒಂದು ಕೆಲಸನ ಮಾಡಿರೋಂಥದ್ದು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಇದೇ ರೀತಿ ಸಹಕಾರ ಕೊಡಿ ಅಂತ ಎಲ್ಲ ಕೇಳ್ಕೊಳ್ತೀವಿ.
ನಮಸ್ಕಾರ. ಸರ್ಕಾರ ಇದು ಮಾಡ್ತೀರಾ ಇದರಿಂದ ಸರ್ಕಾರದ ಏನಿಲ್ಲ. ಅಲ್ಲ ನೀವು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಿದೆ. ಇದೇನಾದರೂ ಪ್ರಾಯೋಗಿಕವಾಗಿ ಮಾಡಿದ್ದೀವಿ, ಇದನ್ನು ತೋರಿಸ್ತೀವಿ ಸರ್ಕಾರಕ್ಕೆ ಯಾವ ಥರ ಇದೆ ಅನ್ನೋದನ್ನು. ಇದೇನಾದರೂ ಅವ್ರ ಸ್ಕೀಮ್ಗೆ ಏನಾದರೂ ಲಾಂಚ್ ಮಾಡೋದಿದ್ರೆ ಕುಡಿಯೋ ನೀರು ಸ್ಪೆಸಿಫಿಕ್ ಆಗಿ ನಾವು ಇದನ್ನು ಪ್ರತಿ ಊರಿಗೂ ನಾವು ಮಾಡೋಕ್ಕೆ ಸಾಧ್ಯ ಆಯಿತು. ಇದೇನು ತುಂಬ ಏನು ಕಷ್ಟ ಆಗದೆ ಇರೋಂಥದ್ದು, ಅದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ನಮ್ಗೆ ಗೊತ್ತದೆ ನೀಟಾಗಿ, ನಿಂದು ಗೊತ್ತದಲ್ಲ. ಮೇಲ್ಕೋಟೆ 500 ಅಂತಿರೋ ತಪ್ಪು ಸಿದ್ದು ಇನ್ನೊಂಚೂರು ಮುಂದಕ್ಕೆ ಹೋಗು, ಒಂಚೂರು ಮೇಕಿಡಿ. ನಮ್ಮದೇ ಸಾಕು. ಇದು ಮಂದಿರ ನಿಂತಿದ್ದೇವೆ ಮಂಗಳೂರು ಬಿಟ್ಟಾಡ್ರಪ್ಪ. ಹಿಂದೆ ಜಾಗ ಕೂಡ ಹಂಗೆ ಹಂಚು ಕೊಡ್ತೀನಿ. ನಮಸ್ಕಾರ. ಇವತ್ತು ಕರೇನಹಳ್ಳಿ ಗ್ರಾಮದಲ್ಲಿ CSR ಫಂಡಲ್ಲಿ 15 ಲಕ್ಷ ವೆಚ್ಚದಲ್ಲಿ ಒಂದು ಸಭಾಭವನದಲ್ಲಿ ಸ್ಕೂಲ್ ಶಾಲಾ ಆವರಣದಲ್ಲಿ ಇನ್ನು 3 ಹೈಮಾಸ್ಕ್ ಲೈಟು ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ನ CSR ಫಂಡಲ್ಲಿ ಕೆಲಸ ಮಾಡೋಕ್ಕೆ ಶಾಲೆ ಕೊಟ್ಟಿದೆ. ನಿಮ್ಮ ಮೂಲಕ ಮತ್ತು ಊರಿನ ಅವರ ಎಲ್ಲರ ಪರವಾಗಿ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಅವರಿಗೆ ನಾನು ಧನ್ಯವಾದಗಳನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.